ಗ್ಯಾಸ್ ಅಥವಾ ಬೆಂಕಿನ ಬಳಸದೆ 1 ವರ್ಷಗಳ ಕಾಲ ಶೇಖರಿಸಿಡಬಹುದಾದಂಥ ಹಪ್ಪಳನ ಮಾಡೋದು ಹೇಗೆ ಅಂತ ಇವತ್ತು ನಮ್ಮ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ. ಹಾಗಿದ್ರೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 2 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಬೇಕಂದರೆ ತೆಳುವು ಅವಲಕ್ಕಿ ಕೂಡ ತೊಗೋಬೋದು, ಆದರೆ ಪೇಪರ್ ಅವಲಕ್ಕಿ ಮಾತ್ರ ಬಳಸ್ಕೋಬಾರ್ದು, ಅದರಲ್ಲಿ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಈ ಅವಲಕ್ಕಿನ ನಾನು ಚೆನ್ನಾಗಿ 2 ಸರಿ ತೊಳ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ 2 ಸರಿ ತೊಳೆದು ನಂತರ ಈ ಅವಲಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅವಲಕ್ಕಿ ಮುಳುಗೋದಕ್ಕಿಂತ ಒಂದು ಚೂರು ಮೇಲೆ ಬರಬೇಕು ನೀರು, ಆ ರೀತಿ ಹಾಕ್ಕೋಬೇಕು. ಅಕಸ್ಮಾತ್ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಅಕಸ್ಮಾತ್ ಹಾಗೆ ಉಳಿದಿದ್ರೆ ಬೆಳಗ್ಗೆಗೆ ಬಸ್ಕೋಬೋದು. ನೋಡಿ, ಈ ರೀತಿ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿ ನೆನೆಸ್ಬಿಟ್ಟು ಸುಮಾರು 6ರಿಂದ 8 ಗಂಟೆಗಳ ಕಾಲ ನೆನೆಸ್ಬೇಕು. ಆಗ ಅದು ಅವಲಕ್ಕಿ ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾನಿದು ಒಂದು 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ನೋಡಿ, ಹಾಕಿರೋಂಥ ಅಷ್ಟು ನೀರು ಹೀರ್ಕೊಂಡಿದೆ ಅವಲಕ್ಕಿ. ಈಗ ಈ ಅವಲಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಲಸೋದಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ. ನೀವೇನಾದ್ರು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ರೆ ಅದೇ ಪಾತ್ರೆಯಲ್ಲಿ ಮಸಾಲೆ ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು. ಹೀಗೆ ಎಲ್ಲ ಹಾಕ್ಕೊಂಡು ನಂತರ ನಾನು ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಜಸ್ಟ್ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೋಬೇಕಷ್ಟೇ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಯಾಕಂದರೆ ಹಪ್ಪಳ ಶ್ರಿಂಕ್ ಆಗುತ್ತಲ್ಲ, ಹಾಗಾಗಿ. ಹಾಗೆ ಒಂದು 2 ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇದು ಈಗಾಗಲೇ ಅವಲಕ್ಕಿ ಚೆನ್ನಾಗಿ ನೀರೆಲ್ಲ ಹೀರಿದೆಯಲ್ಲ, ಹಾಗಾಗಿ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಈ ರೀತಿ ಕಲಿಸಿದ ತಕ್ಷಣ ಅದು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗೆ ಕಲಿಸ್ಕೊಳ್ಳೋದು ಕೂಡ ತುಂಬಾ ಈಸಿ ಇರುತ್ತೆ. ಹಾಗೆ ಇಲ್ಲಿ ಮಸಾಲೆ ಮತ್ತು ಖಾರನೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೋಬೋದು. ಖಾರ ಇಷ್ಟಪಡಲ್ಲ ಅನ್ನೋರು ಬರೀ ಉಪ್ಪು ಜೀರಿಗೆ ಅಷ್ಟೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಜಸ್ಟ್ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ, ಯಾಕಂದರೆ ಅದನ್ನ ಉಂಡೆ ಮಾಡಿದಾಗ ಅದು ಕೈಗೆ ಅಂಟದೇ ಇರಲಿ ಅಂತ ಅಷ್ಟೇ ಎಣ್ಣೆ ಹಾಕ್ಕೊಳ್ತಾ ಇರೋದು. ಈ ಎಣ್ಣೆ ಹಾಕ್ಕೊಳ್ಳೋದು ಆಪ್ಷನ್ನು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಈಗ ಇದು ಕಲಿಸ್ಕೊಂಡಿದ್ದಾಗಿದೆ. ಈಗ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಮಗೆ ಹಪ್ಪಳ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಮೊದಲೇ ಉಂಡೆ ಮಾಡಿ ಇಟ್ಕೊಂಡ್ರೆ ಆಮೇಲೆ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಎಲ್ಲ ಹಿಟ್ಟನ್ನು ಒಂದೇ ಸರಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನು ಸುಮಾರು 1 ನಿಂಬೆ ಹಣ್ಣಿನಷ್ಟು ಗಾತ್ರ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಗ ಹಪ್ಪಳ ಕರೆಕ್ಟ್ ಸೈಜಲ್ಲಿರುತ್ತೆ. ಈ ರೀತಿ 2 ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಹಾಗೆ ಹಪ್ಪಳ ಮಾಡ್ಕೊಂಡಾಗೂ ಕೂಡ ಅಷ್ಟೇ ಸೈಡ್ಸ್ ಎಲ್ಲ ಒಡೆಯೋದಿಲ್ಲ, ರೌಂಡಿಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಎಲ್ಲ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ರೆಸ್ಸರ್ಗೆ ಎರಡು ಕಡೆಯೂ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಹಪ್ಪಳ ಅಂಟ್ಕೊಳ್ಬಾರ್ದಲ್ವ, ಅದಕ್ಕೋಸ್ಕರ. ಈಗ ಒಂದೇ ಉಂಡೆಗಳನ್ನ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಪ್ರೆಸ್ ಮಾಡೋದು ಬೇಕಿಲ್ಲ, ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ತಿಕ್ನೆಸ್ಸು ಅಷ್ಟೇ, ನಮ್ಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸಲ್ಲಿ ಮಾಡ್ಕೋಬೋದು ಹಪ್ಪಳನ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹರಡಿದೆ. ಇದು ಅವಲಕ್ಕಿ ಸಾಫ್ಟ್ ಆಗಿರೋದ್ರಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡ ತಕ್ಷಣವೇ ಚೆನ್ನಾಗಿ ಪ್ರೆಸ್ ಆಗುತ್ತೆ. ನೋಡಿ, ಇಲ್ಲಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು, ಕರೆಕ್ಟಾಗಿರುತ್ತೆ. ಹಾಗೆ ಮಸಾಲೆ ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕಾಣಿಸ್ತಾ ಇದೆ. ಈಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಹಪ್ಪಳಗಳನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡು ನೆರಳಲ್ಲೇ ಕೂಡ ಒಣಗಿಸ್ಕೋಬೋದು, ಅಥವಾ ಬಿಸಿಲಲ್ಲಿ ಕೂಡ 2 ದಿವಸ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಒಣಗೋಗುತ್ತೆ. ಅಥವಾ ಬಿಸಿಲಿಲ್ಲ ಅಂದರೆ 1 ದಿವಸ ಮಾತ್ರ ಬಿಸಿಲಲ್ಲಿ ಒಣಗಿಸಿ 1 ದಿವಸ ನೆರಳಲ್ಲೇ ಒಣಗಿಸ್ಕೊಂಡ್ರು ಕೂಡ ಚೆನ್ನಾಗೇ ಆಗುತ್ತೆ ಈ ಹಪ್ಪಳ. ನೋಡಿ, ಇಲ್ಲಿ ಮಾಡ್ಕೊಂಡಿದ್ದಷ್ಟು ಅಷ್ಟು ಉಂಡೆಯಿಂದ ಈ ರೀತಿ ಹಪ್ಪಳ ಮಾಡಿಕೊಂಡು ಈ ರೀತಿ ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು 1 ದಿವಸ ಬಿಸಿಲಲ್ಲಿ ಒಣಗಿಸಿದ್ದೀನಿ, ಹಾಗೆಯೇ 1 ದಿವಸ ನೆರಳಲ್ಲಿ ಒಣಗಿಸ್ಕೊಂಡೆ. ಈ ರೀತಿ 2 ದಿನ ಒಣಗಿದ ಮೇಲೆ ನೋಡಿ, ಈ ರೀತಿ ಹಪ್ಪಳ ಸಿದ್ಧ ಆಗಿದೆ. ನೋಡಿದ್ರೆ ಒಂಚೂರು ಕೂಡ ಒಲೆನೇ ಹಚ್ಚದೇನೆ ಎಷ್ಟು ಸುಲಭವಾಗಿ ಅವಲಕ್ಕಿಯಿಂದ ಹಪ್ಪಳ ಮಾಡ್ಕೋಬೋದು. ಹಾಗೆ ಮಸಾಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹಾಗೆ ಎಷ್ಟು ಚೆನ್ನಾಗಿ ಶ್ರಿಂಕ್ ಆಗಿದೆ. ಈಗ ನಾವು ಈ ಒಂದು ಹಪ್ಪಳನ ಕರೆದು ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಈ ಎಣ್ಣೆನ ಈಗಾಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಕೂಡ ಹದವಾಗಿ ಕಾದಿದೆ. ನೋಡಿ, ಇಲ್ಲಿ ಯಾವ ರೀತಿ ಹೊಮ್ತಾ ಇದೆ ಈ ಹಪ್ಪಳ ಹಾಕಿದ ತಕ್ಷಣ. ಹಾಗೆಯೇ ಕರಿಯೋದು ಕೂಡ ಅಷ್ಟೇ, ತುಂಬ ಬೇಗ ಕರೆದು ಬಿಡ್ಬೋದು, ಜಾಸ್ತಿ ಹೊತ್ತೇನು ಎಣ್ಣೆಯಲ್ಲಿ ಕರಿಬೇಕಂತ ಏನಿಲ್ಲ. ಎಣ್ಣೆ ಕಾದಿದ್ರೆ ಹದವಾಗಿ ಹಾಕಿದ ತಕ್ಷಣ ಚೆನ್ನಾಗಿ ಹೊಂಬಿಡುತ್ತೆ. ಹಾಗೆ ರುಚಿ ಕೂಡ ಅಷ್ಟೇ, ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ.
ಈ ಹಪ್ಪಳನ 1 ವರ್ಷಗಳ ಕಾಲ ಶೇಖರಿಸಿಡ್ಬೋದು. ಮಧ್ಯದಲ್ಲಿ ಬೇಕಾದರೆ ಒಂದು ದಿವಸ ಯಾವ ಥರ ಬಿಸಿಲಿಗೆ ಬೇಕಾದ್ರೂ ಹಾಕಿಟ್ಕೋಬೋದು. ಆಗ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಈ ರೀತಿ ಸುಲಭದಲ್ಲಿ ಗ್ಯಾಸ್ ಕೂಡ ಬಳಸ್ದೇ ಅವಲಕ್ಕಿನ ರಾತ್ರಿ ನೆನೆಸಿಕೊಂಡ್ರಂತೂ ಬೆಳಗ್ಗೆ ಎದ್ದ ತಕ್ಷಣ ಈ ಹಪ್ಪಳ ಮಾಡ್ಕೊಂಬಿಟ್ರೆ 1 ವರ್ಷದ ತನಕ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಯೋಚನೆ ಮಾಡೋಷ್ಟಿಲ್ಲ, ಆರಾಮಾಗಿ ಹಪ್ಪಳ ಸಿದ್ಧ ಆಗೋಗುತ್ತೆ. ರುಚಿಕರವಾದಂಥ ಅವಲಕ್ಕಿ ಹಪ್ಪಳ ಮಾಡೋದು ಎಷ್ಟು ಸುಲಭ, ಅದರಲ್ಲೂ ಈ ಗ್ಯಾಸ್ ಅಭಾವದ ಕಾಲದಲ್ಲಿ ಈ ರೀತಿ ಹಪ್ಪಳ ಮಾಡಿಟ್ಕೊಂಡ್ರಂತೂ ಊಟ ತುಂಬಾ ರುಚಿ ಅನಿಸುತ್ತೆ. ನೋಡಿ ಇಲ್ಲಿ ಹಪ್ಪಳ ಕರ್ಕೊಂಡಿರೋ ಹಪ್ಪಳನ ಈ ರೀತಿ ಮುರಿದು ಕೂಡ ತೋರಿಸ್ತಿದ್ದೀನಿ, ಎಷ್ಟು ಗರಿಗರಿಯಾಗಿದೆ, ಹಾಗೆ ಎಷ್ಟು ಪುಡಿಯಾಗಿ ಆಗುತ್ತೆ ನೋಡಿ. ರುಚಿಕರವಾದಂಥ ಅವಲಕ್ಕಿ ಹಪ್ಪಳ ಗ್ಯಾಸ್ ಬಳಸದೆ ಹಾಗೆ ವರ್ಷಗಳ ಕಾಲ ಶೇಖರಿಸಿಡೋದಕ್ಕೆ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.